ಹಾಯ್ ಹಲೋ ನಮಸ್ಕಾರ. ಶ್ರೇಯಾ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದುಡ್ಡು ದುಡ್ಡು ಯಾರಿಗೆ ಬೇಡ? ಎಲ್ಲರಿಗೂ ಬೇಕು. ಆದರೆ ದುಡ್ಡಿನ ಬೆಲೆ ಎಲ್ಲರಿಗೂ ಗೊತ್ತಿದೆಯಾ? ಖಂಡಿತವಾಗ್ಲೂ ಇಲ್ಲ. ನಮ್ಮ ಸುತ್ತಮುತ್ತ ಎಷ್ಟೋ ಜನ ಇದ್ದಾರೆ, ಅವ್ರ ಹತ್ರ ಕೈ ತುಂಬ ದುಡ್ಡಿರುತ್ತೆ, ಆದರೆ ಆ ದುಡ್ಡಿನ ಬೆಲೆ ಏನು ಅನ್ನೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ. ಇವತ್ತ್ಯಾಕೆ ದುಡ್ಡಿನ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅನ್ಕೊಂತಿದ್ದೀರಾ? ಹೌದು, ಇವತ್ತು ಇದಕ್ಕೆ ಸಂಬಂಧಪಟ್ಟಂತ ಒಂದು ಇಂಟ್ರೆಸ್ಟಿಂಗ್ ಕಥೆನ ತಗೊಂಡ್ ಬಂದಿದ್ದೀನಿ. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ಇದು ಒಂದು ಹಳ್ಳಿಯಲ್ಲಿರುವ ಪಟೇಲನ ಮಗನ ಕತೆ. ಪಟೇಲ ಅಂತ ಹೇಳಿದ್ಮೇಲೆ ಹಣಕಾಸಿನ ಸಮಸ್ಯೆ ಅಷ್ಟೇನೂ ಇರಲಿಲ್ಲ. ಹಾಗೆ ಎಷ್ಟೋ ಎಕರೆ ಜಮೀನು, ಹೊಲ, ಗದ್ದೆ ಎಲ್ಲ ಈ ಪಟೇಲನ ಬಳಿ ಇತ್ತು. ಪಟೇಲನಿಗೆ ಇದ್ದಿದ್ದು ಒಬ್ಬನೇ ಮಗ. ಅವನನ್ನ ತುಂಬಾ ಮುದ್ದಾಗಿ ಸಾಕಿದ್ದ. ಅವನೇನಾದ್ರೂ ಬೇಕು ಅಂತ ಕೇಳೋಕ್ ಮೊದ್ಲೇನೆ ಅವನಪ್ಪ ಅವನಿಗೆ ತಂದು ಕೊಡ್ತಾ ಇದ್ದ. ಹಾಗಾಗಿ ಬಹಳ ಮುದ್ದಿನಿಂದ ಬೆಳೆದಂತಹ ಮಗ ಇವನು. ಇವನಿಗೆ ದುಡ್ಡಿನ ಬೆಲೆ ಏನು ಅನ್ನೋದನ್ನ ಅವನ ಅಪ್ಪ ಅಮ್ಮ ಕಲಿಸಿ ಕೊಟ್ಟಿರ್ಲಿಲ್ಲ. ಸಣ್ಣ ವಯಸ್ಸಿನಲ್ಲಿ ಎಲ್ಲವೂ ಚೆನ್ನಾಗೇ ಇರುತ್ತೆ. ಬೆಳೆದಾಗ್ಲೇ ಅಲ್ವಾ ಅಪ್ಪ ಅಮ್ಮನಿಗೆ ಅವ್ರು ಮಾಡಿದಂಥ ತಪ್ಪೇನು ಅನ್ನುವಂತಹ ಅರಿವಾಗೋದು. ಆ ತಪ್ಪಿನ ಅರಿವು ಪಟೇಲನಿಗೂ ಆಗಿತ್ತು. ಮಗನನ್ನ ತುಂಬಾ ಮುದ್ದಾಗಿ ಸಾಕ್ಬಿಟ್ಟಿದ್ದೀನಿ, ಅವನಿಗೆ ಕೇಳ್ದಾಗ್ಲೆಲ್ಲ ದುಡ್ಡು ಕೊಟ್ಟು ಅಭ್ಯಾಸ ಮಾಡಿಸಿದ್ದೀನಿ, ಅವನು ದುಡ್ಡನ್ನ ನೀರ್ ಖರ್ಚು ಮಾಡ್ದ ಹಾಗೆ ಮಾಡ್ತಾ ಇದ್ದಾನೆ, ಹೀಗಾದ್ರೆ ಹೇಗೆ ಅನ್ನುವಂತಹ ಯೋಚನೆ ಪಟೇಲನಿಗೆ ದಿನ ಕಾಡೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ತಕ್ಕ ಹಾಗೆ ಪಟೇಲನ ಪರಿಚಯದವರು ಕೂಡ ಒಂದಷ್ಟು ಜನ ಅವನಿಗೆ ಬುದ್ಧಿ ಹೇಳೋದಕ್ಕೆ ಶುರು ಮಾಡ್ತಾರೆ. ನೋಡಪ್ಪ, ಈ ವಯಸ್ಸಿನಲ್ಲಿ ಮಗನನ್ನ ತಿದ್ದದೇ ಇದ್ರೆ ಮುಂದೆ ನೀನೇ ಪಶ್ಚಾತ್ತಾಪ ಪಡ್ತೀಯ. ಮೊದಲು ನಿನ್ನ ಮಗನಿಗೆ ದುಡ್ಡಿನ ಬೆಲೆ ಏನು ಅನ್ನೋದನ್ನ ತಿಳಿಸು ಅಂತ ಹೇಳ್ತಾರೆ. ಆಗ ಪಟೇಲ ಕೂಡ ನಿರ್ಧಾರ ಮಾಡ್ತಾನೆ, ಹೌದು, ನನ್ನ ಮಗನಿಗೆ ದುಡ್ಡಿನ ಬೆಲೆ ಏನು ಅನ್ನೋದನ್ನ ನಾನು ಕಲಿಸ್ಬೇಕು ಅಂತ. ಪಟೇಲನ ಮಗ ಒಂದಿನ ರಾತ್ರಿ ತನ್ನ ಸ್ನೇಹಿತರ ಜೊತೆಗೆ ಹೊರಗೆ ಹೋಗಿರ್ತಾನೆ. ಮೋಜು ಮಸ್ತಿ ಅಂತ ಮಾಡ್ಕೊಂಡು ಮನೆಗೆ ತಡವಾಗಿ ಬಂದು ಮಲಗ್ಬಿಡ್ತಾನೆ. ಮಾರನೇ ದಿನ ಬೆಳಗ್ಗೆ ಅವನಿಗೆ ಎಚ್ಚರ ಆಗೋದೆ 11 ಗಂಟೆ ಅಷ್ಟೊತ್ತಿಗೆ. ಎದ್ದವನಿಗೆ ವಿಪರೀತ ಹಸುವಾಗೋದಕ್ಕೆ ಶುರು ಆಗುತ್ತೆ. ಸೀದಾ ಅಡುಗೆ ಮನೆಗೆ ಹೋಗ್ತಾನೆ. ತನ್ನ ತಾಯಿಯ ಬಳಿ ತಿನ್ನೋದಕ್ಕೆ ಏನಾದ್ರೂ ಕೊಡು ಅಂತ ಕೇಳ್ತಾ ಇರ್ತಾನೆ. ಆ ಸಮಯಕ್ಕೆ ಸರಿಯಾಗಿ ಪಟೇಲ ಅಡುಗೆ ಮನೆಗೆ ಬರ್ತಾರೆ. ಬಂದವರೇ ಮಗನಿಗೆ ಒಂದು ಷರತ್ತನ್ನ ಹಾಕ್ತಾರೆ. ನೋಡಪ್ಪ, ಇನ್ನು ಮೇಲೆ ಪ್ರತಿದಿನ 3 ಹೊತ್ತು ನೀನು ಮನೆಯಲ್ಲಿ ಊಟ ಮಾಡಬೇಕು ಅನ್ನೋದಾದ್ರೆ ನೀನು ನನಗೆ ಪ್ರತಿದಿನ 100 ರೂಪಾಯಿಗಳನ್ನ ತಂದು ಕೊಡ್ಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳ್ತಿದ್ದ ಹಾಗೆ ಮಗನಿಗೆ ಸಿಟ್ಟು ಬರುತ್ತೆ. ಏನೋ ದುಡ್ಡಿಗೇನ್ ಕಮ್ಮಿ ಆಗಿದೆ ಅಂತ ಈಗ ನೀವು ನನ್ನ ಹತ್ರನೇ 100 ರೂಪಾಯಿ ಕೇಳ್ತಾ ಇದ್ದೀರಾ, ಅದೆಲ್ಲ ಆಗೋದಿಲ್ಲ ಅಂತ ಜೋರ್ ಮಾಡ್ತಾನೆ. ಮಗ ಅಷ್ಟು ಜೋರ್ ಮಾಡಿದ್ಮೇಲೆ ಅಪ್ಪ ಸುಮ್ನೆ ಇರ್ತಾರ? ಖಂಡಿತವಾಗ್ಲೂ ಇಲ್ಲ. ನಾನು ನಿಮ್ಮಪ್ಪ ಹೇಳಿದ ಹಾಗೆ ಮಾಡು, ದಿನ ಮನೇಲಿ 3 ಹೊತ್ತು ತಿನ್ಬೇಕು ಅಂತ ಇದ್ರೆ ಪ್ರತಿದಿನ ನೀ ನನಗೆ 100 ರೂಪಾಯಿ ಕೊಟ್ಟೆ ಅಡುಗೆ ಮನೆಯೊಳಗೆ ಕಾಲಿಡ್ಬೇಕು ಅಂತ ಕಟ್ಟುನಿಟ್ಟು ಮಾಡ್ತಾರೆ. ಮಗನಿಗೆ ಬೇರೆ ದಾರಿ ಇಲ್ಲ, ಹೇಗಾದ್ರೂ ಮಾಡಿ 100 ರೂಪಾಯಿ ಹೊಂದಿಸ್ಬೇಕಲ್ಲ ಅಂತ ಹೇಳಿ ತಾಯಿಯ ಹತ್ರ ಹೋಗ್ತಾನೆ. ತಾಯಿ ಹತ್ರ, ಅಮ್ಮ ನಂಗೆ ತುಂಬಾ ಹಸುವಾಗ್ತಿದೆ, ತಡ್ಕೊಳಕ್ ಆಗ್ತಾ ಇಲ್ಲ, ಆದ್ರೆ ಅಪ್ಪ 100 ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ತಿನ್ನಕ್ ಕೊಡಲ್ಲ ಅಂತಿದ್ದಾರೆ, ನನ್ಗೆ 100 ರೂಪಾಯಿ ಕೊಡಮ್ಮ ಅಂತ ಕೇಳ್ತಾನೆ. ತಾಯಿ ಕರುಳು ಕೇಳೋದಿಲ್ಲ. ಮಗ ಕೇಳ್ದ ಅಂತ ಹೇಳಿ ಆಕೆಯ ಬಳಿ ಇದ್ದಂತ 100 ರೂಪಾಯಿಯನ್ನ ತೆಗೆದು ಮಗನಿಗೆ ಕೊಡ್ತಾಳೆ. ಮಗ ಅದನ್ನ ಸೀದಾ ತಂದು ಅಪ್ಪನ ಕೈಗೆ ಕೊಡ್ತಾನೆ. ತಗೊಳಪ್ಪ, 100 ರೂಪಾಯಿ ಕೇಳಿದ್ದಲ್ಲ, ಕೊಟ್ಟಿದ್ದೀನಿ, ಈಗ ನಾನು ಊಟ ಮಾಡ್ಬೋದಾ ಅಂತ ಕೇಳ್ತಾನೆ. ಅದಕ್ಕೆ ಅಪ್ಪ ಹೇಳ್ತಾನೆ, ಭೇಷ್ ಮಗ್ನೆ, 100 ರೂಪಾಯಿ ತಂದಿದ್ಯಲ್ವಾ, ಈ 100 ರೂಪಾಯಿನ ತೆಗೆದುಕೊಂಡು ಒಲೆಗೆ ಹಾಕಿ ನಂತರ ಊಟ ಮಾಡು ಅಂತ ಹೇಳ್ತಾರೆ. ಅವನು ಅಷ್ಟೇನಾ, ಅದಕ್ಕಿಷ್ಟೆಲ್ಲ ಕಷ್ಟ ಪಡ್ಬೇಕಾ, ಕೊಡಿ ಅಂತ ಹೇಳಿ 100 ರೂಪಾಯಿ ನೋಟನ್ನ ತೆಗೆದುಕೊಂಡು ಸೀದಾ ಒಲೆಗೆ ಹಾಕಿ ಊಟಕ್ಕೆ ಕೂತ್ಕೋತಾನೆ. ಆಗ ಅಪ್ಪನಿಗೆ ಮಗನಿಗೆ ಈ 100 ರೂಪಾಯಿ ಎಲ್ಲಿಂದ ಬಂತು ಅನ್ನುವಂತಹ ಸಂಶಯ ಕಾಡತ್ತೆ. ಹೆಂಡತಿ ಹತ್ರ ಕೇಳ್ತಾನೆ. ಹೆಂಡತಿ ಹೇಳ್ತಾಳೆ, ಹೌದು ರೀ, ಮಗ ಹಸುವಾಗ್ತಿದೆ ಅಂದ, ನೀವು ಬೇರೆ ಷರತ್ ಹಾಕಿದ್ರಿ, ಅದಕ್ಕೋಸ್ಕರ ನಾನು 100 ರೂಪಾಯಿಯನ್ನ ಕೊಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ನೋಡು, ಮಗನಿಗೆ ದುಡ್ಡಿನ ಬೆಲೆ ಗೊತ್ತಾಗ್ಲಿ ಅಂತ ಹೇಳಿ ನಾನು ಈ ರೀತಿ ನಡ್ಕೋತಾ ಇರೋದು, ಯಾವುದೇ ಕಾರಣಕ್ಕೂ ನೀನು ಮಗನಿಗೆ ಮತ್ತೆ ದುಡ್ಡು ಕೊಡಬಾರ್ದು ಅಂತ ಹೇಳ್ತಾರೆ. ಸರಿ ಅಂತ ಆಕೆ ಕೂಡ ಒಪ್ಕೋತಾಳೆ. ಮಾರನೇ ದಿನ ಮತ್ತೆ ಆತ ಊಟಕ್ಕೆ ಬಂದಾಗ ಅಪ್ಪ 100 ರೂಪಾಯಿ ತಂದು ಕೊಡು, ನಂತರ ಊಟ ಮಾಡು ಅಂತ ಹೇಳ್ತಾರೆ. ಮಗ ಮತ್ತೆ ತಾಯಿ ಹತ್ರ ಕೇಳ್ತಾನೆ. ಆದ್ರೆ ಆಕೆ ಈ ಸಲ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಆತ ಮತ್ತೆ ಹೋಗಿ ತನ್ನ ಅಕ್ಕನ ಬಳಿ ಕೇಳ್ತಾನೆ. ಅಕ್ಕ ದುಡ್ಡು ಕೊಡ್ತಾಳೆ. ಮತ್ತೆ ಬಂದು ಅಪ್ಪನ ಕೈಗೆ 100 ರೂಪಾಯಿ ಕೊಡ್ತಾನೆ. ಅಪ್ಪ ಹೇಳ್ತಾನೆ, ಇದನ್ನ ತಗೊಂಡೋಗಿ ಒಲೆಗೆ ಹಾಕಿ ನಂತರ ಊಟ ಮಾಡು ಅಂತ. ಅವನಿಗೆ ಆ ದುಡ್ಡು ಹೇಗ್ ಬಂತು ಅನ್ನುವಂತಹ ತಲೆನೋವೇ ಇರೋದಿಲ್ವಲ್ಲ. ಸರಿ ಅಂತ ತಗೊಂಡು ಹೋಗಿ ಆ 100 ರೂಪಾಯಿ ನೋಟನ್ನ ತೆಗೆದು ಒಲೆಗೆ ಹಾಕಿ
ಮತ್ತೆ ಊಟ ಮಾಡ್ತಾನೆ. ಈ ರೀತಿ ಒಂದು 10 ದಿನದವರೆಗೂ ಕೂಡ ಮಗ ತನಗೆ ಪರಿಚಯ ಇರೋರ ಹತ್ರ, ಊರಿನವ್ರ ಹತ್ರ ಎಲ್ಲ ಹೇಳಿ 100 ರೂಪಾಯಿ ಇಸ್ಕೊಂಡ್ ಬಂದು ಮನೇಲಿ ಊಟ ಮಾಡ್ತಾ ಇರ್ತಾನೆ. ಮಗ ಯಾರ್ಯಾರ ಹತ್ರ ಎಲ್ಲ ಹೋಗಿ ದುಡ್ಡು ತಗೊಂಡ್ ಬರ್ತಾ ಇದ್ದಾನೋ ಅವರೆಲ್ಲರ ಬಳಿ ಪಟೇಲ ಹೋಗಿ, ದಯವಿಟ್ಟು ನನ್ನ ಮಗನಿಗೆ ದುಡ್ಡು ಕೊಡಬೇಡಿ, ಅವನಿಗೆ ದುಡ್ಡಿನ ಬೆಲೆ ಏನು ಅಂತ ಗೊತ್ತು ಮಾಡ್ಬೇಕು ಅಂತ ಹೇಳಿ ನಾನು ಈ ರೀತಿ ನಡ್ಕೋತಿರೋದು ಅಂತ ಹೇಳ್ತಾರೆ. 10 ದಿನ ಆಯ್ತು. ಬರೋಬ್ಬರಿ 1,000 ರೂಪಾಯಿಯಷ್ಟು ಹಣವನ್ನ ಪಟೇಲನ ಮಗ ಒಲೆಗೆ ಹಾಕಿ ಊಟವನ್ನ ಮಾಡಿರ್ತಾನೆ. ಅವನು ಪ್ರತಿ ಸಲ 100 ರೂಪಾಯಿ ನೋಟನ್ನ ತೆಗೆದುಕೊಂಡು ಒಲೆಗೆ ಹಾಕ್ಬೇಕಾದ್ರೆ ಅವರಪ್ಪ ಅವನಿಗೆ ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ಮಗ, 100 ರೂಪಾಯಿ ದುಡಿಯೋದಂದ್ರೆ ಎಷ್ಟು ಕಷ್ಟಕರವಾದಂತಹ ಕೆಲಸ ಅಂತ ನಿನಗೇನಾದ್ರೂ ಗೊತ್ತಾ? ಕಷ್ಟಪಟ್ಟು ದುಡಿದಾಗ ಮಾತ್ರ ಅದರ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಮಗನಿಗೆ ಒಂದೆರಡು ಹಿತವಚನಗಳನ್ನ ಹೇಳಿರ್ತಾರೆ. ಆದ್ರೆ ಅದ್ ಯಾವ್ದನ್ನು ಕೇಳುವಂತಹ ಮನಸ್ಥಿತಿಯಲ್ಲಿ ಅವನಿರ್ಲಿಲ್ಲ. 11ನೇ ದಿನ ಬರುತ್ತೆ. ಈಗ ಮತ್ತೆ ಮಗನಿಗೆ ಊಟ ಮಾಡ್ಬೇಕು, ಆದ್ರೆ ಅವನ ಬಳಿ ದುಡ್ಡಿಲ್ಲ. ಯಾರ ಹತ್ರ ಹೋಗಿ ಕೇಳಿದ್ರು ಕೂಡ ಅವನಿಗೆ ಅಂತ ಯಾರು 100 ರೂಪಾಯಿ ಕೊಡೋದಕ್ಕೆ ತಯಾರಿರೋದಿಲ್ಲ. ಈ 100 ರೂಪಾಯಿಯನ್ನ ಹುಡುಕ್ತಾ ಹೊರಟ ಇವನಿಗೆ ಒಂದು ತೋಟ ಸಿಗುತ್ತೆ. ಆ ತೋಟದಲ್ಲಿ ಒಬ್ಬ ಮಾಲೀಕನಿರ್ತಾನೆ. ಆತನ ಬಳಿ ಹೋಗಿ ಪಟೇಲನ ಮಗ, ಸ್ವಾಮಿ ತುಂಬಾ ಹಸುವಾಗ್ತಾ ಇದೆ, ಒಂದ್ 100 ರೂಪಾಯಿ ಇದ್ರೆ ಕೊಡ್ತೀರಾ, ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ತೋಟದ ಮಾಲೀಕ ಹೇಳ್ತಾನೆ, ಏನೋ ನೋಡೋಕೆ ಇಷ್ಟು ಕಟ್ಟು ಮಸ್ತಾಗಿದ್ಯಾ, ಭಿಕ್ಷೆ ಬೇಡಿ ತಿನ್ನುವ ರೀತಿಯಲ್ಲಿ ಬಂದು ನನ್ನ ಹತ್ರ ಊಟಕ್ಕೆ ದುಡ್ಡು ಕೇಳ್ತಾ ಇದ್ಯಾ, ಕೆಲಸ ಮಾಡು, ಕೆಲಸ ಮಾಡಿದ್ರೆ ನಾನೇ ನಿನಗ್ 100 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಪಟೇಲನ ಮಗ, ಏನೋ ಕೆಲಸ ಮಾಡ್ಬೇಕಾ, ಕೆಲಸ ಅಂದ್ರೆ ಏನು ಅಂತಾನೆ ನನಗ್ ಗೊತ್ತಿಲ್ಲ, ನಾನ್ ಏನ್ ಕೆಲಸ ಮಾಡ್ಲಿ ಅಂತ ಕೇಳ್ತಾನೆ. ಅದಕ್ಕೆ ತೋಟದ ಮಾಲೀಕ ಹೇಳ್ತಾನೆ, ನೋಡು ಇಲ್ಲೊಂದಷ್ಟು ಎಳನೀರಿನ ರಾಶಿ ಇದೆ, ಇದಿಷ್ಟನ್ನು ತೆಗೆದುಕೊಂಡು ನೀನು ಅದೋ ಅಲ್ಲಿ ದೂರದಲ್ಲಿ ಕಾಣ್ತಿರುವಂತಹ ಗಾಡಿಗೆ ಹಾಕ್ಬೇಕು ಅಂತ ಹೇಳ್ತಾನೆ. ಸರಿ ಆಯ್ತು, ಈ ಕೆಲಸವನ್ನೇ ಮಾಡ್ತೀನಿ, ಹೇಗಾದ್ರೂ ಮಾಡಿ 100 ರೂಪಾಯಿ ಸಂಪಾದನೆ ಮಾಡ್ಲೇಬೇಕಲ್ಲ ಅಂತ ಹೇಳಿ 1 ಮೂಟೆ ಎಳನೀರನ್ನ ತನ್ನ ಬೆನ್ನ ಮೇಲೆ ಹಾಕೊಂಡು ಹೊರಡ್ತಾನೆ. ಒಂದಷ್ಟು ದೂರ ಹೋಗ್ತಿದ್ದಾಗೆ ಆಗೋದಿಲ್ಲ, ಸುಸ್ತಾಗಿ ಕೆಳಗ್ ಬಿದ್ದೋಗ್ತಾನೆ. ಅವನ ಮಂಡಿಗಳೆಲ್ಲವೂ ಕೂಡ ತರ್ಚಿ ಹೋಗುತ್ತೆ. ಮತ್ತೆ ಎದ್ದು ನಿಂತು ಕಷ್ಟಪಟ್ಟು ಆ ಮೂಟೆಯನ್ನ ಹೊತ್ಕೊಂಡು ಗಾಡಿಗೆ ಹಾಕ್ತಾನೆ. ಪುನಃ ಬರ್ತಾನೆ. ಬಂದು ತೋಟದ ಮಾಲೀಕನ ಬಳಿ, ಸ್ವಾಮಿ ಸಾಕಾಯ್ತು, ಇನ್ನೂ 2 ಮೂಟೆ ಇದೆ, ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅವನ ಪರಿಸ್ಥಿತಿಯನ್ನ ಕಂಡು ತೋಟದ ಮಾಲೀಕನಿಗೆ ಬೇಜಾರಾಗೋಗುತ್ತೆ. ನೋಡೋಕ್ ಹೀಗಿದ್ಯಾ, 1 ಮೂಟೆ ಎಳನೀರನ್ನ ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗೋಕ್ ನಿನಗಾಗಿಲ್ಲ, ನಿನಗೆ ಕೆಲಸ ಮಾಡಿ ಅಭ್ಯಾಸನೇ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಇರ್ಲಿ, ಇವತ್ತಿಗಿಷ್ಟು ಸಾಕು, ತಗೋ 100 ರೂಪಾಯಿ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಈ ಹುಡುಗನಿಗೆ 100 ರೂಪಾಯಿ ಸಿಕ್ತಲ್ಲ, ಸದ್ಯ ಇವತ್ತು ಊಟ ಮಾಡಬಹುದು ಅಂತ ಹೇಳಿ ಸೀದಾ ಮನೆಗೆ ಬರ್ತಾನೆ. ಅಪ್ಪ ಅಡುಗೆ ಮನೆ ಹತ್ರನೇ ಕೂತಿರ್ತಾನೆ. ಬಹಳ ಸಿಟ್ಟು ಬಂದಿರುತ್ತೆ ಇವನಿಗೆ ಅಪ್ಪನ ಮೇಲೆ. ತಗೊಳಪ್ಪ, 100 ರೂಪಾಯಿ ಕೇಳಿದ್ದಲ್ಲ, ತಗೋ ಈ 100 ರೂಪಾಯಿನ, ನಾನು ಊಟ ಮಾಡಕ್ ಹೋಗ್ತೀನಿ ಅಡಿಗೆ ಮನೆಗೆ ಅಂತ ಹೇಳ್ತಾನೆ. ಆಗ ಅಪ್ಪ ಹೇಳ್ತಾನೆ, ಊಟ ಮಾಡಕ್ ಹೋಗ್ತಿದ್ಯಾ, ಈ 10 ದಿನ ಮಾಡ್ದ ಹಾಗೆ ಇವತ್ತು ಮಾಡು, ತಗೋ ಈ 100 ರೂಪಾಯಿನ ಒಲೆಗೆ ಹಾಕು, ಆಮೇಲೆ ಊಟ ಮಾಡು ಅಂತ. ಎಲ್ಲಿಲ್ಲದ ಸಿಟ್ಟು ಮಗನಿಗೆ. ಏನು, ಈ 100 ರೂಪಾಯಿನ ನಾನು ಒಲೆಗೆ ಹಾಕ್ಬೇಕಾ? ತಲೆ ಸರಿ ಇದೆಯಾ ನಿಮ್ಗೆ? 100 ರೂಪಾಯಿ ದುಡಿಬೇಕಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ? ಇವತ್ತು ಈ 100 ರೂಪಾಯಿ ಸಂಪಾದನೆ ಮಾಡೋದಕ್ಕೆ ನನ್ನ ಮಂಡಿಯನ್ನೆಲ್ಲ ತರ್ಚಿಸ್ಕೊಂಡಿದ್ದೀನಿ. ನೀವು ನೋಡಿದ್ರೆ ಇಷ್ಟು ಕಷ್ಟಪಟ್ಟು ದುಡ್ದಂತಹ 100 ರೂಪಾಯಿನ ಒಲೆಗೆ ಹಾಕು ಅಂತಿದ್ದೀರಾ, ದುಡ್ಡಿನ ಬೆಲೆ ಗೊತ್ತಿದ್ಯೇನಪ್ಪ ನಿಮ್ಗೆ ಅಂತ ಜೋರ್ ಮಾಡ್ತಾನೆ. ಇದನ್ನ ಕೇಳ್ತಾ ಇದ್ದ ಹಾಗೆ ಅಪ್ಪನಿಗೆ ಮಗನ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಕೊನೆಗೂ ಮಗನಿಗೆ ದುಡ್ಡಿನ ಬೆಲೆ ಗೊತ್ತಾಗಿದೆ ಅನ್ನುವಂತಹ ಸಂತೋಷ ಆಗುತ್ತೆ. ಸ್ನೇಹಿತರೆ, ಈ ಕತೆ ಕೇಳಿದ್ರಲ್ಲ, ನಿಮ್ಗೇನ್ ಅನ್ನಿಸ್ತು? ಎಷ್ಟೋ ಸಲ ತಂದೆ ತಾಯಿ ಮಾಡುವಂತಹ ಬಹಳ ದೊಡ್ಡ ತಪ್ಪೇನಂದ್ರೆ ಮಕ್ಕಳಿಗೆ ಕೇಳೋಕ್ ಮುಂಚೆನೆ ಎಲ್ಲವನ್ನ ಕೊಡಿಸೋದು, ಅಥವಾ ನಾನ್ ಪಟ್ಟಂತಹ ಕಷ್ಟವನ್ನ ನನ್ನ ಮಗ ಅಥವಾ ಮಗಳು ಪಡಬಾರ್ದು, ಹಾಗಾಗಿ ಅವ್ರು ಕೇಳೋಕ್ ಮುಂಚೆನೆ ಅವ್ರಿಗೆ ಏನ್ ಬೇಕೋ ಅದೆಲ್ಲವನ್ನು ಕೂಡ ನಾವು ಕೊಡಬೇಕು ಅನ್ನುವಂತಹ ಮನೋಭಾವ. ಸಹಜವಾಗಿ ಎಲ್ಲ ತಂದೆ ತಾಯಿಗೂ ಅವರ ಮಗ ಅಥವಾ ಮಗಳು ಕಷ್ಟ ಪಡಬಾರ್ದು ಅನ್ನುವಂತಹ ಮನೋಭಾವ ಇದ್ದೇ ಇರುತ್ತೆ. ಆದ್ರೆ ಎಲ್ಲಿಯವರೆಗೂ ನಮ್ಮ ಮಕ್ಕಳನ್ನ ನಾವೇ ಹಾಳು ಮಾಡೋವರೆಗೂನ ಖಂಡಿತವಾಗ್ಲೂ ಇಲ್ಲ. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಕಥೆಯನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ. ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕಥೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತಹ ಸ್ಫೂರ್ತಿಯನ್ನ ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.